ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಪ್ರಜ್ಞನ್ ವ್ಲಾಗ್ಸ್. ಇವತ್ತಿನ ವಿಡಿಯೋದಲ್ಲಿ ಮನೆಯಲ್ಲೇ ತುಂಬ ಸುಲಭವಾಗಿ ಯಾವ ರೀತಿ ನಾವು KFC ಚಿಕನ್ನ ಮಾಡ್ಕೋಬೋದು ಅಂತ ನಾನಿಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಮನೆಯಲ್ಲೇ ಇರುವಂಥ ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ಈ ಒಂದು KFC ಚಿಕನ್ನ ನಾವು ಮಾಡ್ಕೋಬೋದು. ಹಾಗಿದ್ರೆ ಬನ್ನಿ, ತಡ ಮಾಡೋದು ಯಾಕೆ, ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ. ಅದಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಮ್ಮ ಹೊಸ ಹೊಸ ರೆಸಿಪಿಗಳನ್ನು ನೀವು ಕೂಡ ಮಿಸ್ ಮಾಡದೆ ಟ್ರೈ ಮಾಡಿ. ಮೊದಲಿಗೆ ಒಂದು ಪಾತ್ರೆನ ತೆಗೆದುಕೊಂಡಿದ್ದೀನಿ. ಅದಕ್ಕೆ 1/4 kg ಚಿಕನ್ನ ಚೆನ್ನಾಗಿ ವಾಶ್ ಮಾಡಿ ಕೂಡ ಹಾಕೊತಾ ಇದ್ದೀನಿ. ನಂತರ ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರ್, 1/2 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಸ್ವಲ್ಪ ಸೋಯಾ ಸಾಸ್ ಅಂದರೆ ಹುಣಸೆ ರಸ ಅಂತ ಏನು ಹೇಳ್ತೀವಿ ಅದು ಸ್ವಲ್ಪ ಸೇರಿಸ್ಕೊಂಡಿದ್ದೀನಿ. ನಂತರ ಪೆಪ್ಪರ್ ಪೌಡರ್ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು, ರುಚಿಗೆ ತಕ್ಕಷ್ಟು ಉಪ್ಪು, 2 ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರ್ ಅಂದರೆ ಜೋಳದ ಹಿಟ್ಟನ್ನು ಕೂಡ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಮ್ಯಾರಿನೇಟ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈಗ ಇದೆಲ್ಲವೂ ಕೂಡ ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ. ಇದನ್ನು ಒಂದು 2 ಅವರ್ಸ್ ನಾವು ಎತ್ತಿಟ್ಕೊಬೇಕಾಗುತ್ತೆ. ಅಷ್ಟರಲ್ಲಿ ನೆಕ್ಸ್ಟ್ ಬೇಕಿರುವಂಥ ಪ್ರೊಸೀಜರ್ನ ಮಾಡ್ಕೊಳ್ಳೋಣ. ನಂತರ ಮತ್ತೊಂದು ಬೌಲ್ಗೆ 2 ಮೊಟ್ಟೆನ ನಾನಿಲ್ಲಿ ಹೊಡೆದು ವಿತ್ ವೈಟ್ ಮತ್ತು ಯೆಲ್ಲೋ ಪಾರ್ಟ್ ಎರಡೂ ಕೂಡ ಹಾಕೊಬೇಕು. ಎರಡನ್ನೂ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಇದನ್ನು ಕಲಸಿಟ್ಕೊತಾ ಇದ್ದೀನಿ. ನಂತರ ಇದಕ್ಕೆ 1/2 ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರ್ನು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಕಾರ್ನ್ಫ್ಲೋರ್ ಬೇಕಿದ್ರೆ ಹಾಕೋಬೋದು, ಇಲ್ಲ ಅಂತಂದರೆ ಪರವಾಗಿಲ್ಲ, ಸ್ಕಿಪ್ ಕೂಡ ಮಾಡ್ಕೋಬೋದು ನೀವು. ಕಾರ್ನ್ಫ್ಲೋರ್ ಹಾಕೋದ್ರಿಂದ ಚಿಕನ್ ಕ್ರಿಸ್ಪಿನೆಸ್ ಚೆನ್ನಾಗಿ ಬರುತ್ತೆ. ಸೊ ಹಾಗಾಗಿ ನಾನು ಸ್ವಲ್ಪ ಕಾರ್ನ್ಫ್ಲೋರ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈಗ ಇದೆಲ್ಲವನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಕೂಡ ಎತ್ತಿಟ್ಕೊತಾ ಇದ್ದೀನಿ. ನಂತರ KFC ಚಿಕನ್ ಮೇಲೆ ಬರುವಂಥ ಕ್ರಿಸ್ಪಿನೆಸ್ ಬರಲಿಕ್ಕೋಸ್ಕರ ಈ ಒಂದು ಪೌಡರ್ನು ಕೂಡ ನಾವು ಮಾಡ್ಕೊಬೇಕು. ಇದಕ್ಕೆ ಮೊದಲಿಗೆ 3 ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರ್ನ ಹಾಕೊಬೇಕು, ಸ್ವಲ್ಪ ಅಚ್ಕಾರದ ಪುಡಿ, ಸ್ವಲ್ಪ ಮೆಣಸಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ 2 ಟೇಬಲ್ ಸ್ಪೂನಷ್ಟು ಮೈದಾ ಹಿಟ್ಟು ಕೂಡ ಸ್ಕಿಪ್ ಮಾಡ್ಬೋದು ನೀವು ಬೇಡ ಅಂತ ಹೇಳಿದರೆ. ಫುಲ್ಲಿ ಕಾರ್ನ್ಫ್ಲೋರ್ ಹಾಕಿದರೆ ಅದು ಸ್ವಲ್ಪ ಕ್ರಿಸ್ಪಿನೆಸ್ ಜಾಸ್ತಿ ಬರುತ್ತೆ. ಮೈದಾ ಹಿಟ್ಟು ಹಾಕೋದ್ರಿಂದ ಸ್ವಲ್ಪ ಚಿಕನಿಗೆ ಅಂಟ್ಕೊಳ್ಳುತ್ತೆ ಅಂತ ಹೇಳ್ಬಿಟ್ಟು 2 ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಮೈದಾ ಹಿಟ್ಟನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. KFC ಚಿಕನ್ ಮಾಡುವಂಥ ವಿಧಾನಗಳು ತುಂಬಾ ಇದೆ, ಬಟ್ ಅದರಲ್ಲಿ ಇದು ಕೂಡ ಒಂದು ತುಂಬಾ ಟೇಸ್ಟಿಯಾಗಿಯೂ ಇರುತ್ತೆ. ಈ ಒಂದು ಮೆಥಡ್ ನೀವು ಮನೆಯಲ್ಲೊಮ್ಮೆ ಬೇಕಿದ್ರೆ ಟ್ರೈ ಮಾಡಿ ನೋಡಿ. ಇವಾಗ ಇದೆಲ್ಲವನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎತ್ತಿಟ್ಕೊತಾ ಇದ್ದೀನಿ. ನೋಡಿ, ಈಗ ಆಲ್ರೆಡಿ ಚಿಕನ್ನ ನಾವು ಕಲಸಿಟ್ಕೊಂಡಿದ್ವಲ್ಲ, ಆ ಚಿಕನ್ನು ಕೂಡ ನಾನು ಎತ್ತಿಟ್ಕೊತಾ ಇದ್ದೀನಿ. ಅದು ಸ್ವಲ್ಪ ಅಂಟದ ರೀತಿ ಆಗಿರುತ್ತೆ, ಅದನ್ನೆಲ್ಲ ಸಿಂಗಲ್ ಪೀಸಸ್ ರೀತಿ ಇದನ್ನು ಬಿಡಿಸಿಟ್ಕೊಬೇಕು. ನಂತರ ಆಲ್ರೆಡಿ ರೆಡಿ ಮಾಡಿಟ್ಕೊಂಡಿರುವಂಥ ಎಗ್ ಲಿಕ್ವಿಡ್ಗೆ ಒಂದೊಂದೇ ಪೀಸಸ್ನ ಡಿಪ್ ಮಾಡ್ತಾ ಹೋಗಬೇಕು. ಇದಕ್ಕೆ ಕೆಲವರು ಮಜ್ಜಿಗೆಯಲ್ಲೂ ಕೂಡ ಡಿಪ್ ಮಾಡಿ ನಂತರ ಎಗ್ಗಲ್ಲಿ ಡಿಪ್ ಮಾಡಿ ಆಮೇಲೆ ಕಾರ್ನ್ಫ್ಲೋರ್ದು ಪೌಡರ್ ಏನು ಮಾಡ್ಕೊಂಡಿದ್ದೀವಿ ಅದಕ್ಕೆ ಹಾಕ್ತಾರೆ. ಬಟ್ ನಾನಿಲ್ಲಿ ಮಜ್ಜಿಗೆನ ಯೂಸ್ ಮಾಡಿಲ್ಲ, ಜಸ್ಟ್ ಮೊಟ್ಟೆದು ಲಿಕ್ವಿಡ್ ಏನಿದೆ ಅದಕ್ಕೆ ಮಾತ್ರ ಡಿಪ್ ಮಾಡಿ ನಾನು ಮಾಡ್ತಾ ಇರುವಂಥದ್ದು. ನೋಡಿ, ಈಗ ಡಿಪ್ ಮಾಡಿರುವಂಥ ಒಂದೊಂದು ಪೀಸಸ್ನು ಕೂಡ ಆಲ್ರೆಡಿ ರೆಡಿ ಮಾಡ್ಕೊಂಡಿರುವಂಥ ಪೌಡರಲ್ಲಿ ಅದ್ದಿ ಒಂದು ಪ್ಲೇಟ್ಗೆ ಸಪ್ರೇಟಾಗಿ ಎತ್ತಿಟ್ಕೊಬೇಕು. ನೋಡಿ, ಇಲ್ಲಿ ನಾನೊಂದು 6 to 7 ಪೀಸಸ್ ಅಷ್ಟು ಪೌಡರಲ್ಲಿ ಅದ್ದಿ ಎತ್ತಿಟ್ಕೊಂಡಿದ್ದೀನಿ. ನಂತರ ಎಣ್ಣೆಗೆ ಹಾಕೋಕ್ಕೂ ಮೊದಲು ಮತ್ತೊಂದು ಸಲ ಇದೇ ರೀತಿ ಈಗ ಯಾವ ರೀತಿ ಪ್ರೊಸೀಜರ್ನ ಫಾಲೋ ಮಾಡಿದ್ವಿ ಅದೇ ಥರ, ಬಟ್ ಎಗ್ ಲಿಕ್ವಿಡಲ್ಲಿ ಇದನ್ನು ಹದ್ದಬಾರ್ದು, ಜಸ್ಟ್ ಪೌಡರಲ್ಲಿ ಇದನ್ನು ಅದ್ದಿ ಮತ್ತು ಬಾಯ್ಲ್ ಆಗಿರುವಂಥ ಎಣ್ಣೆಗೆ ಹಾಕಿ ಇದನ್ನು ನಾವು ಬೇಯಿಸ್ಕೊಬೇಕಾಗತ್ತೆ. ಈಗ ನೋಡಿ, ಎಣ್ಣೆನೂ ಕೂಡ ಚೆನ್ನಾಗಿ ಕಾದಿದೆ. ಇದಕ್ಕೆ ನಾವು ಹದ್ದಿರುವಂಥ ಒಂದೊಂದು ಪೀಸಸ್ನು ಕೂಡ ಹಾಕೊತಾ ಹೋಗ್ಬೇಕಾಗುತ್ತೆ. ಆದಷ್ಟು ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಈ ಒಂದು ಚಿಕನ್ನ ನಾವು ಬೇಯಿಸ್ಕೊಬೇಕು. ಬಿಕಾಸ್ ಒಳಗಡೆ ಎಲ್ಲ ಕೂಡ ಚೆನ್ನಾಗಿ ಬಾಯ್ಲ್ ಆಗಬೇಕು. ಆದ್ದರಿಂದ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಈ ಒಂದು ಚಿಕನ್ನ ನಾವು ಬೇಯಿಸ್ಕೊಬೇಕು. ಪೌಡರ್ ಬದಲು ನೀವು ಕಾರ್ನ್ಫ್ಲೆಕ್ಸ್
ಅಥವಾ ಬ್ರೆಡ್ದು ಕ್ರಮ್ಸ್ ಅದನ್ನು ಕೂಡ ನೀವು ಯೂಸ್ ಮಾಡ್ಕೊಬೋದು. ಬಟ್ ನಾನು ಇದನ್ನು ಮನೆಯಲ್ಲಿರುವಂಥ ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡೇ ಮಾಡ್ತಿರೋದ್ರಿಂದ ನಾನು ಈ ರೀತಿ ಪೌಡರ್ನೇ ಅದ್ದಿ ಈ ಒಂದು KFC ಚಿಕನ್ನ ಮಾಡಿದ್ದೀನಿ. ಸಾಮಾನ್ಯವಾಗಿ ನಾನ್ ವೆಜ್ ತಿನ್ನುವಂಥ ಮಕ್ಕಳು ಹೊರಗಡೆ ಎಲ್ಲಾದರೂ ಕರ್ಕೊಂಡೋದ್ರೆ KFC ಈ ರೀತಿ ಕೇಳೋದಂತೂ ಸಹಜ. ಬಟ್ KFC ತುಂಬ ಕಾಸ್ಟ್ಲಿ ಇರೋದ್ರಿಂದ ಮನೆಯಲ್ಲೇ ತುಂಬ ಸುಲಭವಾಗಿ ನಾವು ಈ ರೀತಿ ಮಾಡಿ ಮಕ್ಳಿಗೆ ಕೊಡೋದ್ರಿಂದ ಮನೆಯಲ್ಲಿ ಮಕ್ಕಳು ತುಂಬಾ ಖುಷಿಪಟ್ಟು ತಿಂತಾರೆ. ನೋಡ್ತಾ ಇರ್ಬೋದು ಇವಾಗ ಇದು ಎಷ್ಟು ಚೆನ್ನಾಗಿ ಬಾಯ್ಲ್ ಆಗಿದೆ ಅಂತ. ಸೇಮ್ ನೀವು ಹೊರಗಡೆ ತಿನ್ನುವಂಥ KFC ಟೇಸ್ಟೇ ಇರುತ್ತೆ. ಹೊರಗಡೆ ಇದು ಬ್ರೌನ್ ಥರ ಅನಿಸಿದ್ರು ಕೂಡ ಒಳಗಡೆ ಸ್ವಲ್ಪ ಚೆನ್ನಾಗಿ ಬಾಯ್ಲ್ ಆಗಬೇಕು. ಸೊ ಹಾಗಾಗಿ ಸ್ವಲ್ಪ ಜಾಸ್ತಿ ಟೈಮ್ ಅಂದರೆ 10 to 15 ಮಿನಿಟ್ಸ್ವರೆಗೆ ಇದನ್ನು ನಾವು ಬಾಯ್ಲ್ ಮಾಡಿಕೊಂಡ್ರೆ ಪರ್ಫೆಕ್ಟ್ ಆಗಿರುವಂಥ KFC ಚಿಕನ್ ರೆಡಿ ಆಗುತ್ತೆ. ನೋಡ್ತಾ ಇದ್ದೀರಲ್ವಾ, ಹೊರಗಡೆ KFC ಚಿಕನ್ ನೋಡ್ದಾಗೆ ಆಗ್ತಾ ಇದೆ. ನೋಡ್ದಾಗೆ ಅಷ್ಟೇ ಅಲ್ಲ, ಇದನ್ನು ಒಮ್ಮೆ ಟೇಸ್ಟ್ ಮಾಡಿದರೆ ಸೇಮ್ ಅದೇ ಟೇಸ್ಟ್ ಬರುತ್ತೆ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗ್ಬೋದು ಅಂತ ಅನ್ಕೊತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.